ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ ಕಚೇರಿಗೆ ಬಾರದೆ 3 ದಿನವಾಗಿದ್ದು ಮಾನ್ವಿ ಆಡಳಿತ ಎಲ್ಲಿಗೆ ಬಂದು ನಿಂತಿದೆ ಅಂತ ವಾಲ್ಮೀಕಿ ಸಮಾಜದ ಮುಖಂಡರು ಗಂಭೀರವಾಗಿ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪರ ದುರಾಡಳಿತದಿಂದಾಗಿ ನಮ್ಮ ಸಮಾಜ ಅಭಿವೃದ್ಧಿಯಾಗ್ತಾ ಇಲ್ಲ. ಇದನ್ನ ಕೇಳುವ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ ಕಿಡಿಕಾರಿದ್ದಾರೆ. ಮಹಾಲಿಂಗಪ್ಪ ಸಾಹೇಬ್ರೆ, ಎಲ್ಲಿದ್ದೀರಾ ನೀವು? ವಿದೇಶಿ ಪ್ರವಾಸದಲ್ಲಿ ಇದ್ದೀರಾ? ನಮಗೆ ಹೇಳಿ. ಯಾಕಂದ್ರೆ ಸರ್ಕಾರದ ಅಧಿಕಾರಿ ಆದವರು ನೀವು ಮೊಬೈಲ್ ಸ್ವಿಚ್ ಆಫ್ ಯಾಕೆ ಮಾಡ್ತಿದ್ದೀರಾ? ಮಾಧ್ಯಮಕ್ಕೆ ತಿಳಿಸಬೇಕು ಅಂತ ಆಗ್ರಹ ಮಾಡಿದ್ರು. ಮಾನ್ಯ ಪರಿಶಿಷ್ಟ ಪಂಗಡಗಳ ವರ್ಗಗಳ ಇಲಾಖೆಯ ಅಧಿಕಾರಿಯನ್ನು ಭೇಟಿಯಾಗಲು ಬಂದಿದ್ದೇವೆ. ನಾವು ಇವತ್ತು ಸತತವಾಗಿ 3 ದಿನದಿಂದ ಬಂದಿದ್ದೇವೆ. ಬಂದರೂ ಕೂಡ ಅವ್ರು ಸಿಗ್ತಾ ಇಲ್ಲ. ನಾನು ಜಲ್ಲಿ ಆಂಜನೇಯ, ನೀರ್ಮಂಡ್ ತಾಲೂಕಿನ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳಂತ ಮಹಾಲಿಂಗಪ್ಪ ಇಂಗಳದಾಳವರು. ನಾನು ಇಲ್ಲಿಗೆ ಸುಮಾರು 3 ದಿನ ಆಯಿತು ಬರ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾರೋ, ಯಾವುದ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಆ ಅಧಿಕಾರಿಗಳು ಇದುವರೆಗೆ ನಮಗೆ ಸಿಗ್ತಾ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ರೀತಿ ಆಗಿಬಿಟ್ರೆ ಸಮುದಾಯದ ಕೆಲಸಗಳು ಹೇಗೆ ಆಗಬೇಕು? ಅಧಿಕಾರಿಗಳೇ, ತಮ್ಮನ್ನು ಯಾರಾದರೂ ಜಿಲ್ಲಾಧಿಕಾರಿ ಕರೆದಿದ್ದಾರಾ, ತಾಲೂಕು ದಂಡಾಧಿಕಾರಿ ಕರೆದಿದ್ದಾರಾ, ಇಲ್ಲ ಪ್ರಧಾನಮಂತ್ರಿ ಕರೆದಾರಾ, ಇಲ್ಲ ಮುಖ್ಯಮಂತ್ರಿ ಕರೆದಾರಾ? ತಮ್ಮ ಸಮಯ, ಡ್ಯೂಟಿ ಸಮಯ 8 ಗಂಟೆಗೆ, ಇದುವರೆಗೆ ಆಯಿತು ಬಂದಿಲ್ಲ. ಎಲ್ಲಿಗೆ ಹೋಗಿದ್ದೀರಿ ನೀವು? ಸಮುದಾಯ ಕಾರ್ಯಕ್ರಮ ಏತರ ಆಗಬೇಕು ನಮಗೆ ಹೇಳಿ. ಆದಷ್ಟು ಬೇಗನೆ ಉತ್ತರ ಕೊಡಿ. ಇಲ್ಲಾಂದರೆ ನಾಳೆ ದಿನ ನಿಮ್ಮ ಕಾರ್ಯಾಲಯವನ್ನು ಬೀಗ ಹಾಕಿಬಿಟ್ಟು ಒಳಗೆ ನಾವು ಹೊರಗಡೆ ಧರಣಿ ಮಾಡಬೇಕಾಗುತ್ತೆ. ಎಲ್ಲಿದ್ದೀರಾ? ಬೇಗ ಉತ್ತರ ಕೊಡಿ. ಮಹಾಲಿಂಗಪ್ಪರೇ, ಎಲ್ಲಿದ್ದೀರಾ? ನಾವು 3 ದಿನದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀವಿ, ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಾಂದರೆ ಮೊಬೈಲ್ ಆದರೂ ಆನ್ ಮಾಡಿ, ನಾವು ನಿಮಗೆ ಮೊಬೈಲ್ ಮುಖಾಂತರ ಆದರೂ ಮಾತಾಡೋಣ. ಸಮುದಾಯದ ಕೆಲಸಗಳಿದೆ, ಈ ಥರ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ನಾವು ಏನು ಮಾಡೋಣ? ಆದಷ್ಟು ಬೇಗನೆ ಎಲ್ಲಿದ್ದೀರಿ? ಇಲ್ಲಾಂದರೆ ದೀಪ ಹಚ್ಚಿ ಹುಡುಕ್ವಾಗ ನಿಮ್ಮನ್ನು. ಇಲ್ಲಿಗೆ ಸಮುದಾಯದ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಮಾನ್ವಿ ತಾಲೂಕಲ್ಲಿ. ಯಾಕಂದರೆ ಇಲ್ಲಿ ಜನಪ್ರತಿನಿಧಿಗಳು ಆಗಿದ್ದಾರೆ, ಆದರೆ ಅವ್ರ ಪರ ತಾವು ಕೂಡ ಹಾಗೆ ಇದ್ದೀರಿ. ಎಲ್ಲಿದ್ದೀರಿ? ನಿಮ್ಮ ಹತ್ರ ಬರ್ತೀವಿ, ಫೋನ್ ಮಾಡಿ. ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಾಗೂ ನನ್ನ ಸಮುದಾಯದ ಮುಖಂಡರ ಜೊತೆ ಈ ದಿನ ಈ ಇಲಾಖೆಗೆ ಬಂದಿದ್ದ ಒಂದೇ ಕಾರಣ, ನಮ್ಮ ಮಹಾಲಿಂಗಪ್ಪ ಇಂಗಳದಾಳವ್ರನ್ನ ನಾವು ಮೊದಲು ಪಂಜಿಡ್ಕೊಂಡು ತಿರುಗಾಡ್ತಾ ಇದ್ರು. ಆ ಥರ ಚಾರ್ಜ್ ತೊಗೊಂಡು ಹುಡುಕಾಡಬೇಕಾಗಿದೆ. ಯಾಕಂದರೆ ಈಗ ಸುಮಾರು ವರ್ಷದಿಂದ ನಮ್ಮ ಈಗ ಮೀಸಲಾತಿ ಮುಗಿತಾ ಬಂದಿದೆ. ಆ ಸಮುದಾಯದ ಭವನದ ಸಲುವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಮಾನ್ಯ ದಂಡಾಧಿಕಾರಿ ಹತ್ರ ಮಾತಾಡಬೇಕಾಗಿತ್ತು. 3 ದಿನ ಆಯಿತು ನಾನು ತಿರುಗಾಡ್ತಾ ಇದ್ದೀನಿ, ನನ್ನ ಸಮಾಜದ ಮುಖಂಡರ ಜೊತೆ ಬರ್ತಾ ಇದ್ದೀನಿ, ಆದರೂ ಸಿಗ್ತಾ ಇಲ್ಲ. ಫೋನ್ ಕೂಡ ಬಂದ್ ಮಾಡಿದ್ದಾರೆ. ಕಾರಣ ಏನಂತ? ಎಲ್ಲಿಗೆ ಹೋಗಿದ್ದಾರೆ? ಟೂರ್ ಹೋಗಿದ್ದಾರಾ? ಟೂರ್ ಹೋದರೆ ನಮ್ಗಾದ್ರೆ ಹೇಳ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ, ನಮ್ಮನ್ನು ನಾವು ಖರ್ಚು ಮಾಡ್ಕೊತೀವಿ. ಈ ಥರ ಆಗಿಬಿಟ್ರೆ ಸಮುದಾಯದ ಎಲ್ಲ ಅನುದಾನಗಳು ಬೇರೆಯವ್ರ ಪಾಲಾಗ್ತಾ ಇದೆ. ಈ ಥರ ಮಾಡಿಬಿಟ್ರೆ ನಾನು ಈ ಒಂದು ಕಾರ್ಯಾಲಯವನ್ನು ದನದ ಕೊಟ್ಟಿಗೆ ಥರ ಮಾಡ್ಬೇಕಂತ ನಾನು ಮನಸ್ಸು ಮಾಡಿದ್ದೀನಿ. ಸಮುದಾಯದ ಮುಖಂಡರಿಗೆ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನಂತಂದರೆ ಅಧಿಕಾರಿಗಳು ಸಿಗ್ತಾ ಇಲ್ಲ, ಬರ್ತಾ ಇಲ್ಲ, ಕಚೇರಿಗೆ ಬಂದರೆ ಭೇಟಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅವರು ಎಲ್ಲಿ ಹೋಗ್ತಾರೆ ಸರ್? ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಈಗ ಎಲ್ಲಿ ಹೋಗ್ತಾ ಇದ್ದಾರೆ? ಇವ್ರನ್ನ ಪ್ರಶ್ನೆ ಮಾಡೋರು ಯಾರಿಲ್ವ ಮಾನವಿಯಲ್ಲಿ? ಇವ್ರನ್ನ ಪ್ರಶ್ನೆ ಮಾಡೋರು ಈ ಮಾನವ ತಾಲೂಕಲ್ಲಿ ಯಾರೂ ಇಲ್ಲ. ಮಾಡಿಬಿಟ್ರೆ ಅವ್ರನ್ನೆಲ್ಲ ಬಾಯಿ ಹೊರಿಸಿಬಿಡ್ತಾರೆ ಇವರು. ಹೇಗೆ ಸರ್? ಆ ಥರ ಬಂದ್ಬಿಟ್ಟಿದೆ ನಮ್ಮ ಮಾನವ ಪರಿಸ್ಥಿತಿ. ಪರಿಶಿಷ್ಟ ಪಂಗಡದವ್ರು ಅಂತ ಯಾರು ಕೇಳೋರಿಲ್ಲ. ಇಲ್ಲಿ ಪರಿಶಿಷ್ಟ ಪಂಗಡದ ನಮ್ಮ ಸಮಾಜದವರು ಇದ್ರು ಕೂಡ ನಾವು ಇಲ್ದಂಗೆ ಆಗಿಬಿಟ್ಟಿದ್ದೀವಿ. ಯಾರು ಸರ್? ನಮ್ಮ ಮಾನ್ಯ ಶಾಸಕರಿದ್ದಾರೆ. ಯಾಕೆ ಶಾಸಕರ ಮತ್ತೆ ಯಾರು ಕೇಳ್ತಾ ಇಲ್ಲ? ಯಾಕಂದ್ರೆ ಅವ್ರು ಆ ಥರ ಗತ್ತು ಆಗ್ತಾ ಇಲ್ಲ ಅವರಿಗೆ. ಯಾಕೆ ಅವ್ರು ವಯಸ್ಸಾಗಿದೆ, ಅವರು ಹೇಳಿದ್ರೆ ಕೇಳ್ತಾರೆ. ಬಟ್ ಅವರು ಸ್ವಲ್ಪ ಅನಾರೋಗ್ಯದಿಂದ ಅವರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಇಂಗಳದಾಳವರು ಆದಷ್ಟು ಬೇಗನೆ ಬಂದು ನಮ್ಮ ಸಮಾಜಕ್ಕೆ ಯಾವ ಕಾರ್ಯಗಳಾಗಬೇಕು ಆ ಕಾರ್ಯ ಮಾಡಬೇಕು. ಇಲ್ಲದೆ ಹೋದರೆ ನಾನು ನಮ್ಮ ಸಮುದಾಯದ ಮುಖಂಡರ ಜೊತೆ, ಮಾನವ ತಾಲೂಕು ಸಮುದಾಯದ ಮುಖಂಡರ ಜೊತೆ ಬಂದು ಆ ಕಚೇರಿಯನ್ನು ಬೀಗ ಹಾಕಿಬಿಟ್ಟು ಅವನ್ನೆಲ್ಲ ಹೊರಗಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಗುಜ್ಜಲ್ ಅಂತೇಳಿ. ನಾವಿವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮಾನ್ವಿ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಒಂದು ಇಲಾಖೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಮಹಾಲಿಂಗಪ್ಪ ಇಂಗಳದಾಳ್ ಇವರು ಸರಿಯಾದ ಸಮಯಕ್ಕೆ ಒಂದು ಆಫೀಸಿಗೆ ಬರ್ತಾ ಇಲ್ಲ, ಮತ್ತು ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ.
ನಾವು ಇವತ್ತು ಬೆಳಗ್ಗೆ 3 ದಿನ ಆಯಿತು ಬಂದು ಕುಂತು ಕೇಳಿದರೆ ಸಿಬ್ಬಂದಿಗಳು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಇವರು ರಜೆ ಹಾಕಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಮತ್ತು ನಾವು ಡಿಸ್ಟಿಕ್ ಆಫೀಸರ್ನ ಫೋನ್ ಮಾಡಿ ಕೇಳಿದ್ರೆ ನಮಗೆ ರಜೆ ಹಾಕಿ ಕೊಟ್ಟೇ ಇಲ್ಲ, ಅವ್ರು ಹೆಂಗೆ ಹೋಗ್ತಾರಂತ ಡಿಸ್ಟಿಕ್ ಆಫೀಸರ್ ಹೇಳ್ತಾರೆ ಸರ್. ಹಾಗಾಗಿ ನಾವು ಮುಂದಿನ ಏನು ಮಾಡಬೇಕಂತ ಅರ್ಥ ಆಗಲಾರ್ದೇ ನಾವಿವತ್ತು ಒಂದು ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡೋಣ ಅಂತೇಳಿ ನಾವು ಇವತ್ತು ಬಂದಿದ್ದೀವಿ ಸರ್. ಅಲ್ಲ ಸರ್, ಏನಂತಂದರೆ ಪರಿಶಿಷ್ಟ ಪಂಗಡ ಇಲಾಖೆಯ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ಮಹಾಲಿಂಗಪ್ಪ ಅವರು ಈಗ ಬೆಳಗ್ಗೆ 8 ಗಂಟೆಯಿಂದ ತದನಂತರ ಡ್ಯೂಟಿ ಮಾಡಬೇಕು. ಆದರೆ ನೀವು 3 ದಿನದಿಂದ ತಿರುಗಾಡ್ತಿದ್ದೀರಿ ಅಂದರೆ ಇದು ಸಿಗ್ತಾ ಇಲ್ಲ ಅಂದಮೇಲೆ ಈ ಅಧಿಕಾರಿ ಅಥವಾ ಮಾನ್ಯವೇಲಿ ಇದ್ದಾರೋ ಅಥವಾ ವಲಸೆ ಹೋಗಿದ್ದಾರೋ ಅಥವಾ ಎಲ್ಲಾರು ಟೂರಿಗೆ ಹೋಗಿದ್ದಾರಾ ಸರ್? ಇದು ಏನಂದರೆ ಸರ್ಕಾರದ ಆದೇಶದ ಪ್ರಕಾರ ಇವರು ತಾಲೂಕು ಅಧಿಕಾರಿಗಳಾಗಿ ತಾಲೂಕಿನಲ್ಲೇ ವಾಸವಾಗಿರಬೇಕು. ಅದನ್ನು ಬಿಟ್ಟು ಇವರು ಸಿಂಧನೂರಿನಲ್ಲಿ ಮನೆ ಮಾಡಿ ಈ ಮಾನ್ಯ ತಾಲೂಕಿಗೆ ಬಂದು ತಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂಥ ಪದ್ಧತಿ ಮೊದಲಾಗಿದೆ. ಅದಕ್ಕೆ ಮತ್ತು ಮೇಲೂ ಏನಂದರೆ ಇವರು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಅಲ್ಲ ಸರ್, ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾಯಿಲ್ಲ ಅಂತಿದ್ದಾರೆ. ಈಗ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಈ ಭಾಗದ ಜನರಿಗೆ ಪರಿಶಿಷ್ಟ ಪಂಗಡ ಸಮುದಾಯವನ್ನು ಬದಲಾವಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಜಾಗೃತಿ ಮೂಡಿಸಬೇಕು. ಆದರೆ ಮೀಸಲು ಕ್ಷೇತ್ರ ಆಗಿದ್ರು ಕೂಡ ಇವರ ಕಾಳಜಿ ಯಾಕಿಲ್ಲ? ಮಹಾಲಿಂಗಪ್ಪ ಅವರಿಗೆ ಯಾಕೆ ನಿಷ್ಕಾಳಜಿ? ಸರ್, ಇದು ಮೀಸಲು ಕ್ಷೇತ್ರ ಅಂದರೆ ನಮಗೆ ಸ್ವಲ್ಪ ನಗು ಬರ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ನಾಯಕ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಸಂಘಟನೆಗಳಾಗಲಿ ಮತ್ತು ರಾಜಕೀಯ ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಲಿ ಈ ತಾಲೂಕಿನಲ್ಲಿ ಕಂಡು ಬರ್ತಾ ಇಲ್ಲ ಅಂತ ನನ್ನ ಗಮನಕ್ಕೆ ಕಾಣ್ತಾ ಇದೆ. ಹಂಗಾಗಿ ಮೊನ್ನೆ ದಿನ ಮಾನ್ಯ ಶ್ರೀ NS ಬೋಸರಾಜ್ ಅವರು ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದರು. ಸುಮಾರು 2 ಕೋಟಿ ಎಷ್ಟೋ 5 ಲಕ್ಷ ಎಷ್ಟೋ ಇರಬೇಕು. ಒಂದೊಂದು ಸಮುದಾಯ ಭವನಕ್ಕೆ 20 ಲಕ್ಷ ಏನು ಮಾಡಿದ್ದಾರೆ. ಆದರೆ ಇಲ್ಲಿ ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸುಮಾರು ದಿನಗಳಿಂದ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಭವನ ಇದ್ರ ಬಗ್ಗೆ ಗಮನನೇ ಆಗ್ತಾ ಇಲ್ಲ. ನಾವು ವಾಲ್ಮೀಕಿ ಸಂಘಟನೆಯವರು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಬಂದಾಗ ಇದೇ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ಮಹಾಲಿಂಗಪ್ಪನವರು ಇವರ ಒಂದು ಪೂರ್ವಭಾವಿ ಸಭೆಯಲ್ಲಿ ಹೇಳ್ತಾರೆ, ದುಡ್ಡು ಬಂದಿದೆ ಜಾಗ ತೋರಿಸ್ತಾರೆ ಅಂತ ಹೇಳ್ತಾರೆ. ಅಧಿಕಾರಿಗಳು ದುಡ್ಡು ಬಂದರೆ ಜಾಗ ತೋರಿಸಂತಾರೆ. ಕೇಳಕ್ಕೆ ಹೋದರೆ ಇಂಥ ಸಮಯದಲ್ಲಿ ನಾವು ಬಂದು ಕೇಳಬೇಕಂದ್ರೆ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹಿಂಗಾದ್ರೆ ನಿಮ್ಮ ಜನರ ಪರಿಸ್ಥಿತಿ ಹಂಗ? ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರೆ. ಈ ದೇವ್ರ ಕೆಲಸ ಏನಾದ್ರು ಮಾಡ್ಬೇಕಲ್ರಿ? ಮಹಾಲಿಂಗಪ್ಪ ಅವರು ಎಲ್ಲರೂ ಟೂರ್ಗಿರು ಫಾರಿನ್ಗೆ ಹೋಗಿದಾರ, ನೀವು ಶ್ರೀಲಂಕಾಕ್ಕೆ ಹೋಗಿದಾರ, ಲಂಡನ್ಗೆ ಹೋಗಿದ್ದಾರೆ ಸರ್? ಇವರು ಎಲ್ಲಿಗೆ ಹೋದಾರಂತ ಗೊತ್ತಾಗ್ತಾ ಇಲ್ಲ ಸರ್. ಹಂಗಾಗಿ ನಾವು ಇವತ್ತು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಹಂಗಾಗಿ ನಾವು ಮಾಧ್ಯಮಗಳ ಮುಂದೆ ಇವತ್ತು ಹುಡುಕಿ ಕೊಡ್ರಿ ಅಂತೇಳಿ ನಾವು ಮಾಧ್ಯಮಗಳ ಮುಂದೆ ಬಂದಿದ್ದೇವೆ ಸರ್. ಸೈಯದ್ ಖಾದರ್ ಬಾಷಾ, TV 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.